ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಗಳಿಗೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ನಾನು ಉತ್ಸುಕನಾಗಿದ್ದೇನೆ ನಿಮ್ಮ ಮಧ್ಯದಲ್ಲಿ ಇವತ್ತು ದೇವರ ವಾಕ್ಯವನ್ನು ತರುವುದಕ್ಕಾಗಿ. ನಾವು ಅನೌನ್ಸ್ ಮಾಡಿದ ರೀತಿಯಲ್ಲಿ ಇವತ್ತಿನಿಂದ ನಾವು ಬೈಬಲ್ ಸ್ಟಡಿಯನ್ನು ಯೂಟ್ಯೂಬ್ ಚಾನಲ್ ಮೂಲಕವಾಗಿ ನಡೆಸ್ತಾ ಇದ್ದೇವೆ. ಇವತ್ತಿನಿಂದ ನಾವು ಧ್ಯಾನ ಮಾಡುವಂಥ ಸಬ್ಜೆಕ್ಟ್ ಆಲ್ರೆಡಿ ನಾವು ಪ್ರಕಟಿಸಿದ ರೀತಿಯಲ್ಲಿ ಇಸ್ರಾಯೇಲರ 7 ಹಬ್ಬಗಳ ಕುರಿತಾಗಿ ನಾನು ಮಾತಾಡ್ತೇನೆ, ಅಥವಾ ಆ ಇಸ್ರಾಯೇಲರ 7 ಹಬ್ಬದ ಕುರಿತಾಗಿ ನಾನು ಬೋಧಿಸಲಿಕ್ಕಿದ್ದೇನೆ. ದಯಮಾಡಿ ಇದನ್ನು ಮಿಸ್ ಮಾಡಿಕೊಳ್ಳದೆ ದಯಮಾಡಿ ಪ್ರತಿಯೊಬ್ಬರೂ ಕೂಡ ನೀವು ಕೇಳುವುದಕ್ಕಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ಈ 7 ಹಬ್ಬಗಳು ನೀವು ಒಂದು ವೇಳೆ ಕಲಿತರೆ ನೀವು ಸತ್ಯ ವೇದವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಿಮಗೆ ಒಂದು ಸಾಧ್ಯತೆ ಉಂಟಾಗ್ತದೆ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಈ ಸಮಯದಲ್ಲಿ ನಾವು ಇಸ್ರಾಯೇಲರ 7 ಹಬ್ಬಗಳಲ್ಲಿ ನಾವು ಮೊದಲನೇ ಹಬ್ಬ ನೋಡುವಾಗ ಪಸ್ಕ ಹಬ್ಬ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಯಾಕೆಂದ್ರೆ ಪಸ್ಕ ಹಬ್ಬವು ಇಸ್ರಾಯೇಲರು ಪ್ರಪ್ರಥಮ ಬಾರಿಗೆ ಆಚರಿಸಿದ ಹಬ್ಬವಾಗಿತ್ತು. ನಾವು ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯದ ನಾವು ಈ ಸ್ಥಳದಲ್ಲಿ ಗಮನಿಸ್ತೇವೆ, 14ನೇ ವಚನದಲ್ಲಿ ಗಮನಿಸ್ತೇವೆ. ದೇವರು ಇಸ್ರಾಯೇಲರಿಗೆ ಹೇಳಿದ್ದ ಅವರಿಗೆ ಈ ಪಸ್ಕವನ್ನು ಆಚರಿಸುವುದಕ್ಕಾಗಿ. ನಾವು ಈ ಸಮಯದಲ್ಲಿ ಅದನ್ನು ಓದೋಣ. ಆ ದಿನವು ನಿಮಗೆ ಜ್ಞಾಪಕಾರ್ಥಕವಾಗಿರುವುದು, ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಯಾಕೆಂದ್ರೆ ಇಲ್ಲಿ ವಾಕ್ಯ ಹೇಳುತ್ತದೆ, ದೇವರು ಅವರಿಗೆ ಈ ನಿಯಮ ಅಥವಾ ಈ ಒಂದು ಸಂಗತಿಯನ್ನು ದೇವರೇ ಅವರಿಗೆ ಪ್ರಕಟಿಸಿದ ಈ ಹಬ್ಬವನ್ನು ಆಚರಿಸುವುದಕ್ಕಾಗಿ. ನೀವು ಒಂದು ಸಂಗತಿ ಅರಿತುಕೊಳ್ಳಬೇಕು, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಆಚರಣೆಗಳಿತ್ತೋ, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಒಂದು ಹಬ್ಬಗಳಿದ್ದವೋ, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಪ್ರವಾದನೆಗಳಿದ್ದವೋ, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಕಾರ್ಯಗಳಿದ್ದವೋ ಅವು ಹೊಸ ಒಡಂಬಡಿಕೆಗೆ ನೆರಳಾಗಿದ್ದವು. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಆ ಎಲ್ಲ ಸಂಗತಿಗಳು ನೆರವೇರಿದವು ಅಂತ ಬೈಬಲ್ ಹೇಳುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಆಚರಿಸಲ್ಪಟ್ಟ ಈ 7 ಹಬ್ಬಗಳು ಹೊಸ ಒಡಂಬಡಿಕೆಗೆ ಏನಾಗಿದೆ, ಅವು ನೆರಳುಗಳಾಗಿದೆ. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನೆರವೇರುವುದಕ್ಕೆ ಅವು ಮಾರ್ಗಗಳಾಗಿದ್ದವು. ಅದಕ್ಕೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಆಚರಿಸಲಿಕ್ಕೆ ಹೇಳಿದ್ದನೋ ಅವು ಆಚರಣೆಗಳಾಗಿದ್ದವು. ಹೊಸ ಒಡಂಬಡಿಕೆಯಲ್ಲಿ ಅವು ಪೂರ್ಣವಾಗಿ ನೆರವೇರುತ್ತಾ ಬಂದವು. ಅದಕ್ಕೆ ಪಸ್ಕ ಹಬ್ಬ ದೇವರವರಿಗೆ ಏನ್ ಮಾಡ್ತಾನಂದ್ರೆ, ನೀವು ಇದನ್ನು ಆಚರಿಸಬೇಕು ಅಥವಾ ಇದನ್ನು ಮಾಡಬೇಕು ಎಂಬುದಾಗಿ ಇಸ್ರಾಯೇಲರಿಗೆ ದೇವರೇ ಅವರಿಗೆ ಪ್ರಕಟಿಸಿದ. ಮೊದಲದಾಗಿ ಪಸ್ಕ ಎಂಬುದಾಗಿ ಹೇಳುವಾಗ, ಪಸ್ಕ ಅಂದ್ರೆ ಅರ್ಥ ಬಿಡುಗಡೆ ಎನ್ನುವಂತ ಒಂದು ಮೀನಿಂಗ್ ಆಗಿದೆ. ಪಸ್ಕದ ಅರ್ಥವೇ ಬಿಡುಗಡೆ. ಅಂದ್ರೆ ಈ ಪಸ್ಕ ಹಬ್ಬವು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಒಂದು ಬಿಡುಗಡೆಯ ಕಾರ್ಯವನ್ನು ಉಂಟು ಮಾಡಿತ್ತು. ಹಲ್ಲೆಲೂಯಾ. ಇಸ್ರಾಯೇಲರ ಮಧ್ಯದಲ್ಲಿ ಅದು ಬಿಡುಗಡೆಯ ಒಂದು ಸಂಗತಿಯನ್ನು ಅದು ಉಂಟು ಮಾಡಿತ್ತು. ನಾವು ನೋಡುತ್ತೇವೆ, ಯಾವಾಗ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದರು, ಫರೋಹನಿಗೆ ಗುಲಾಮರಾಗಿದ್ದರು. ಸುಮಾರು 400 ವರ್ಷಗಳವರೆಗೂ ಫರೋಹನಿಗೆ ಗುಲಾಮರಾಗಿದ್ದು ನಾವು ಗಮನಿಸ್ತೇವೆ. ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯದ ಕೊನೆಯ ವಚನಕ್ಕೆ ಬರುವಾಗ ಬೈಬಲ್ ಹೇಳುತ್ತದೆ, ಅವರು ದೇವರ ಮುಂದೆ ಗೋಳಾಡುತ್ತಾ ನರಳಾಡುತ್ತಾ ತಮ್ಮ ಕಷ್ಟಗಳಿಗಾಗಿ ದೇವರ ಮುಂದೆ ಕಣ್ಣೀರಿಡುವಾಗ ದೇವರು ಮೋಸೆಯನ್ನು ಏರ್ಪಡಿಸಿ ಅಲ್ಲಿ ಏನ್ ಮಾಡ್ತಾನೆ, ಇಸ್ರಾಯೇಲರ ಮಧ್ಯದಲ್ಲಿ ಆತನು ಕಳಿಸಿಕೊಡುತ್ತಾನೆ. ಯಾವಾಗ ದೇವರ ಮೋಸೆಯನ್ನು ಏರ್ಪಡಿಸಿ ಅವರ ಮಧ್ಯದಲ್ಲಿ ಬಂದಾಗ ಅಲ್ಲಿ ಜನರಿಗೆ ಬಿಡುಗಡೆ ಉಂಟು ಮಾಡುವಂತ ಒಂದು ನಾಯಕನಾಗಿ ಆತ ನಡೆಸಲ್ಪಟ್ಟ. ಅದರ ಬೈಬಲ್ ಹೇಳುತ್ತದೆ, ಯಾವಾಗ ಐಗುಪ್ತದಿಂದ ಬಿಡುಗಡೆಯಾಗುವಂತ ದಿನವು ಬಂತು, ಅವಾಗೇನಾಗಿತ್ತು, ದೇವರು ಮೋಸೆ ಮೂಲಕವಾಗಿ ಇಸ್ರಾಯೇಲರಿಗೆ ಅಪ್ಪಣೆ ಕೊಡುತ್ತಾನೆ ಅಥವಾ ಆಜ್ಞಾಪಿಸುತ್ತಾನೆ, ಈ ರಾತ್ರಿ ವೇಳೆಯಲ್ಲಿ ನೀವೇನ್ ಮಾಡಬೇಕು, ಪಸ್ಕ ಹಬ್ಬವನ್ನು ಆಚರಿಸಿ ಈ ದೇಶದಿಂದ ನೀವು ಹೊರಡಬೇಕು ಎಂಬುದಾಗಿ. ಅಂದರೆ ಪಸ್ಕ ಎಂಬುದಾಗಿ ಹೇಳುವಾಗ ಅದು ಬಿಡುಗಡೆ ಅಥವಾ ವಿಮೋಚನೆ ಅನ್ನುವಂತ ಒಂದು ಅರ್ಥ ಹೊಂದಿದೆ. ಇಸ್ರಾಯೇಲ್ ಬಿಡುಗಡೆ ಹೊಂದುವಾಗ ಅವರೇನ್ ಮಾಡಿದ್ರು, ಪಸ್ಕವನ್ನು ಆಚರಿಸಿದರು.
ಹಲ್ಲೆಲೂಯ. ಅವರು ಪಸ್ಕವನ್ನು ಆಚರಿಸುವುದರ ಮೂಲಕವಾಗಿ ಅವರು ಬಿಡುಗಡೆಯನ್ನು ಹೊಂದಿದರು. ನೀವು ಕೇಳಬಹುದು, ಪಸ್ಕವನ್ನು ಯಾವಾಗ ಹೇಗೆ ಆಚರಿಸಿದರು ಎಂಬುದಾಗಿ ನೀವು ಒಂದು ವೇಳೆ ಯೋಚಿಸ್ತಾ ಇರಬಹುದು. ಬೈಬಲ್ ಹೇಳುತ್ತದೆ, ಮೊದಲನೇ ತಿಂಗಳಿನ 14ನೆಯ ದಿನದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಬೇಕು ಎಂಬುದಾಗಿ ದೇವರವರಿಗೆ ಏನ್ ಮಾಡಿದ, ನಿಯಮವನ್ನು ಕೊಟ್ಟಿದ್ದ. ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೊದಲನೇ ತಿಂಗಳು, ವರ್ಷದ ಮೊದಲನೇ ತಿಂಗಳು ಯಾವುದಂತೇವೆ? ಜನವರಿ ಅಂತ ಹೇಳ್ತೇವೆ. ಆದರೆ ಯಹೂದಿ ಕ್ಯಾಲೆಂಡರ್ ಪ್ರಕಾರವಾಗಿ ಅವರು ಆ ಒಂದು ಜನವರಿ ಅಲ್ಲ, ಅವರು ಅಬೀಬ್ ಎಂಬುದಾಗಿ ಹೇಳಲ್ಪಡುತ್ತದೆ. ಅಬೀಬ್ ತಿಂಗಳಿನ ಅಥವಾ ಅಬೀಬ್ ಮಾಸದ 14ನೆಯ ದಿನದಲ್ಲಿ ಅವರು ಹಬ್ಬವನ್ನು ಆಚರಿಸ್ತಾ ಇದ್ರು. ಆ ಅಬೀಬ್ ಅಥವಾ ಯಹೂದಿ ಕ್ಯಾಲೆಂಡರ್ ಪ್ರಕಾರವಾಗಿ ಮೊದಲನೇ ತಿಂಗಳು ನಮ್ಮಂತೆ ಜನವರಿಯಲ್ಲಿ ಬರ್ತಾ ಇರಲಿಲ್ಲ. ಅದು ಏನಾಗಿತ್ತು? ಆ ಸತ್ಯವೇದದ ಆಧಾರದ ಮೇಲೆ ಅಥವಾ ಚರಿತ್ರೆಯನ್ನು ನಾವು ನೋಡುವಾಗ ಈ ದಿನಗಳಲ್ಲಿ ಯಹೂದಿ ಕ್ಯಾಲೆಂಡರ್ ಅನ್ನು ಗೂಗಲ್ ಅಲ್ಲಿ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದು ಬರುವಂತದ್ದು ಯಾವಾಗಂದ್ರೆ ಅವರಿಗೆ ಮೊದಲನೇ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಮೊದಲನೇ ತಿಂಗಳು ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಮೊದಲನೇ ತಿಂಗಳು. ಆ ಮೊದಲನೇ ತಿಂಗಳಿಗೆ ನಾವು ಹೇಗೆ ಜನವರಿ ಅಂತ ಕರಿತೇವೋ ಅದು ಇಬ್ರಿಯ ಭಾಷೆಯಲ್ಲಿ ಅಬೀಬ್ ಎಂಬುದಾಗಿ ಹೇಳಲ್ಪಡುತ್ತದೆ. ಅದು ಯಾವಾಗ ಬರ್ತದೆ ಅಂದ್ರೆ ಅಲ್ಲಿ ಬೈಬಲ್ ಹೇಳ್ತದೆ, ಗೋಧಿಯ ಸುಗ್ಗಿಯ ಕಾಲವಿರ್ತದೆ. ಅಂದ್ರೆ ಆ ಅಬೀಬ್ ಮಾಸದಲ್ಲಿ ಗೋಧಿಯ ಸುಗ್ಗಿ ಕಾಲವಿರ್ತದೆ. ನೀವು ಹೇಳ್ಬೋದು, ಯಾಕೆ ಜನವರಿ ಅಲ್ಲ ಏಪ್ರಿಲ್ ತಿಂಗಳಲ್ಲಿ ಬರ್ತಂದ್ರೆ ನೀವು ಅರ್ಥ ಮಾಡಿಕೊಳ್ಳಿ. ಬೈಬಲ್ ಹೇಳ್ತದೆ, ಆ ತಿಂಗಳಿನಲ್ಲಿ ಗೋಧಿ ರಾಶಿ ನಡೀತದೆ. ಎಲ್ಲಾ ಕಡೆ ನೋಡಿ, ಏಪ್ರಿಲ್ ತಿಂಗಳಿನಲ್ಲಿ ಏನಿರ್ತದೆ? ಗೋಧಿಯ ರಾಶಿ ಹಬ್ಬವಿರ್ತದೆ. ಅಂದ್ರೆ ಆ ತಿಂಗಳಿನಲ್ಲಿ ಅವರಿಗೆ ಮೊದಲನೇ ತಿಂಗಳಾಗಿ ಅದು ನಡೆಯುವಂಥದ್ದಾಗಿದೆ. ಅದಕ್ಕಾಗಿ ಅವರೇನಾಗಿದ್ರು, ಆ ತಿಂಗಳಲ್ಲಿ ಆ ಹಬ್ಬವನ್ನು ಆಚರಿಸಿದರು. ನಾನು ಈ ಸಮಯದಲ್ಲಿ ನಾವು ಮುಂದೆ ಹೋಗುವಾಗ ಪಸ್ಕ ಹಬ್ಬವನ್ನು ನಾನು 4 ಭಾಗಗಳಾಗಿ ವಿಂಗಡಿಸಲಿಕ್ಕಿದ್ದೇನೆ. ಪಸ್ಕ ಹಬ್ಬವನ್ನು 4 ಭಾಗಗಳಾಗಿ, ಪಸ್ಕ ಹಬ್ಬವನ್ನು ಯಾವಾಗ ಆಚರಿಸ್ತಾ ಇದ್ರು? ಹಲ್ಲೆಲೂಯಾ. ಪಸ್ಕ ಹಬ್ಬವನ್ನು ಅದು ಯಾವಾಗ ಆಚರಿಸ್ತಾ ಇದ್ರು ಅಂದ್ರೆ ಮೊದಲನೇ ಒಂದು ಹಂತ ಅಥವಾ 4 ಭಾಗಗಳಾಗಿ ಮಾಡಿರುವಂತದ್ರಲ್ಲಿ ಮೊದಲನೇ ಭಾಗ, ಹಬ್ಬವು ಯಾವಾಗ ಆಚರಿಸ್ತಾ ಇದ್ರಂದ್ರೆ ಹಬ್ಬವು ಆಚರಿಸ್ತಾ ಇರೋದು ಅಬೀಬ್ ತಿಂಗಳಿನ 14ನೇ ದಿನ. ಅದು ಗೋಧಿಯ ಸುಗ್ಗಿ ಕಾಲ ಎಂಬುದಾಗಿ ಬೈಬಲ್ ಹೇಳ್ತಾರೆ. ನೀವು ಯಾಜಕರಣ ಪುಸ್ತಕ ಓದುವಾಗ ನಿಮ್ಗೆ ಗೊತ್ತಾಗ್ತದೆ, ಅದು ಗೋಧಿ ಸುಗ್ಗಿಯ ಕಾಲವಾಗಿತ್ತು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಎರಡನೇದಾಗಿ ನೋಡುವಾಗ ಎರಡನೇ ಅಂಶ, ಹಬ್ಬದ ಹಿನ್ನೆಲೆ ಅಥವಾ ಹಬ್ಬವನ್ನು ಯಾಕೆ ಆಚರಿಸಿದ್ರು ಅವರು, ಹಬ್ಬವನ್ನು ಆಚರಿಸುವುದಕ್ಕೆ ಕಾರಣವೇನು ಎಂಬುದಾಗಿ ನೋಡುವಾಗ, ಹಬ್ಬವನ್ನು ಯಾಕೆ ಆಚರಿಸಿದ್ರು ಅಂದ್ರೆ ಅವರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ದೇವರೇ ಅವರಿಗೆ ಅದನ್ನು ಆಚರಿಸಲಿಕ್ಕೆ ದೇವರೇ ಅವರಿಗೆ ಹೇಳಿದ್ದ. ಹಲ್ಲೆಲೂಯಾ. ಆ ತಿಂಗಳಿನಲ್ಲಿ ಅವರು ಯಾಕೆ ಆಚರಿಸಿದ್ರಂದ್ರೆ ದೇವರು ಆ ಸಮಯದಲ್ಲಿ ಅವರಿಗೆ ಬಿಡುಗಡೆ ತರಬೇಕಾಗಿತ್ತು. ಅದರ ಹಿನ್ನೆಲೆ ಏನಂದ್ರೆ, ಅದರ ಹಿನ್ನೆಲೆ ಐಗುಪ್ತದಿಂದ ಅವರು ಬಿಡುಗಡೆ ಹೊಂದುವಂಥದ್ದು. ಅದರ ಹಿನ್ನೆಲೆ, ಹಲ್ಲೆಲೂಯಾ, ಅದರ ಹಿನ್ನೆಲೆ ಅವರು ಐಗುಪ್ತದಿಂದ ಬಿಡುಗಡೆ ಹೊಂದುವುದಾಗಿತ್ತು. ಹಬ್ಬ ಅಲ್ಲಿ ಏನಾಗಿತ್ತು? ಕುರಿಯನ್ನು ಕತ್ತರಿಸುವುದರ ಮೂಲಕ. ಅರ್ಥ ಮಾಡಿಕೊಳ್ಳಿ, ಅವರು ಹಬ್ಬವನ್ನು ಯಾವ ರೀತಿ ಆಚರಿಸಿದ್ರು? 12ನೇ ಅಧ್ಯಾಯ ಹೇಳ್ತದೆ ವಿಮೋಚನೆ ಕಾಂಡದಲ್ಲಿ, ಕುರಿಯನ್ನು ಕತ್ತರಿಸುವುದರ ಮೂಲಕವಾಗಿ ಹಬ್ಬವನ್ನು ಆಚರಿಸಿದರು. ಅದು ನೆರವೇರುವಿಕೆ ಎಲ್ಲಿ ಉಂಟಾಯಿತು? ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿತು. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಆ ಹಬ್ಬ ನೆರವೇರಿತು. ಅದು ಪ್ರೈಸ್ ದಿ ಲಾರ್ಡ್. ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿತು. ನೆರವೇರಿಕೆ ಎಲ್ಲಂದ್ರೆ ಅದು ಹೊಸ ಒಡಂಬಡಿಕೆಯಲ್ಲಿ ಪೂರ್ಣಗೊಂಡಿತ್ತು. ಅದಕ್ಕೆ ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವಾಗ ಬೈಬಲ್ ಹೇಳುತ್ತದೆ, ಬುಕ್ ಆಫ್ ಜಾನ್ ಚಾಪ್ಟರ್ 1 verse from 29. ಮರುದಿನ ಯೋಹಾನನು
ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ, ಬಿಡುಗಡೆ, ವಿಮೋಚನೆ ತರುವ ಕುರಿ ಅಲ್ವಾ? ಬೈಬಲ್ ಹೇಳ್ತದೆ, ಅಗೋ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ ಯೋಹಾನನ್ ಹೇಳ್ತಾನೆ. ಅಂದ್ರೆ ಯೇಸು ಈ ಲೋಕಕ್ಕೆ ಆತನು ಬಂದದ್ದು ಯಾವ ರೀತಿ ಅಂದ್ರೆ, ಮನುಷ್ಯ ಒಂದು ಸ್ವರೂಪದಲ್ಲಿ ಬಂದರೂ ಕೂಡ ಅದರ ಹಿಂದೆ ಇದ್ದ ಉದ್ದೇಶ ಏನಾಗಿತ್ತು? ಲೋಕದ ಪಾಪ ಅಥವಾ ಲೋಕದ ವಿಮೋಚನೆಯ ಗುರಿಯಾಗಿ ಆತನು ಬಂದದ್ದು. ಸ್ನಾನಿಕನಾದ ಯೋಹಾನನು ದೀಕ್ಷಾ ಸ್ನಾನ ಪಡೆಯುವುದಕ್ಕೆ ಬಂದ ಯೇಸುವನ್ನು ನೋಡುವಾಗ ಆತನು ಏನ್ ಹೇಳ್ತಾ ಇದ್ದಾನೆ? ಅಗೋ, ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆತನ ಉದ್ದೇಶ, ಆತನ ಹಿನ್ನೆಲೆ ಅಲ್ಲಿ ಯೋಹಾನನು ಪ್ರಕಟಿಸ್ತಾ ಇದ್ದಾನೆ. ಈತನು ಯಾರಂದ್ರೆ ಯಜ್ಞಕ್ಕೆ ನೇಮಿಸಿದ ಕುರಿ. ಅಲ್ಲೆಲೂಯಾ. ಪಸ್ಕದ ಕುರಿ ಅಲ್ಲಿ ಏನಾಗಿತ್ತು? ಯೇಸುವಿನಲ್ಲಿ ನೆರವೇರಿತ್ತು. ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಅವರು ಒಂದು ಕುರಿಯನ್ನು ತಂದರು, ಅದನ್ನು ದೋಷವಿಲ್ಲದಾಗಿ ಇರುವಂತದ್ದನ್ನು ತಂದರು, ಅದರಲ್ಲಿ ದೋಷ ಇರಬಾರದು. ಬೈಬಲ್ ಹೇಳ್ತದೆ, ನೀವು ವಿಮೋಚನೆ ಕಾಂಡ 12ನೇ ಕಂಪ್ಲೀಟ್ ಆಗಿ ಹೋದ್ರಿ, ಅದು ಕುರುಡಾಗಿರಬಾರ್ದು, ಕುಂಟಾಗಿರಬಾರ್ದು, ಯಾವ ದೋಷ ಇರಬಾರದು, ಅದನ್ನು ತಂದು ಒಂದು ದಿನ ಪರೀಕ್ಷೆ ಮಾಡಬೇಕು, ಎಲ್ಲ ವಿಷಯಗಳನ್ನು ಹೇಳ್ತದೆ. ಅದನ್ನು ಏನ್ ಮಾಡಬೇಕು? ಅದು ಕತ್ತರಿಸುವುದಕ್ಕಿಂತ ಮುಂಚೆ ಅದನ್ನು ಪರೀಕ್ಷೆ ಮಾಡಬೇಕು ಅಲ್ವಾ? ಅದು ಎಲ್ಲಿ ನೆರವೇರುತ್ತಂದ್ರೆ ಯೇಸುವಿನಲ್ಲಿ ನೆರವೇರಿತು. ಯೇಸು ಸ್ವಾಮಿ ಕ್ರೂಸಿಗೆ ಹೋಗೋದಕ್ಕಿಂತ ಮುಂಚೆ ಆತನಿಗೆ ಏನ್ ಮಾಡಿದ್ರು? ರೋಮ ಚಕ್ರವರ್ತಿಯಿಂದ ಬಂಧಿಸಲ್ಪಟ್ಟ ಆತನು 24 ತಾಸುಗಳು ಆ ಪಶುವಿನಂತೆ, ಅಂದ್ರೆ ಆ ಯಜ್ಞದ ಕುರಿಯಂತೆ ಆತನು ಶೋಧಿಸಲ್ಪಟ್ಟನು. ಹೇಗೆ? ಈ ಒಂದು ಪಸ್ಕದ ಕುರಿಯಲ್ಲಿ ಏನಿರಬಾರ್ದಿತ್ರಿ? ಕುಂಟಾಗಿರಬಾರ್ದಿತ್ತು, ಕುರುಡಾಗಿರಬಾರ್ದಿತ್ತು, ದೋಷವಿಲ್ಲದಾಗಿರಬೇಕಿತ್ತು. ಅದೇ ರೀತಿ 24 ತಾಸು ಯೇಸು ಸ್ವಾಮಿ ಆತನು ಬಂಧಿಸಲ್ಪಟ್ಟು ಆತನಿಗೆ ಪರೀಕ್ಷೆಗೆ ಒಳಪಡಿಸಿದಾಗ ಪಿಲಾತನು ಒಂದು ಮಾತನ್ನು ಹೇಳ್ತಾನೆ, ಈತನಲ್ಲಿ ನಾನು ಯಾವ ಅಪರಾಧ ನೋಡಲೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಈತನಲ್ಲಿ ನಾನು ಯಾವ ಅಪರಾಧ ನೋಡಲೇ ಇಲ್ಲ, ಈತನಲ್ಲಿ ಅಪರಾಧವೇ ಇಲ್ಲ. ಅಂದ್ರೆ he was a perfect man for sacrifice. ಆತನು ಬಲಿಯಾಗ್ಲಿಕ್ಕೆ ಅಥವಾ ಯಜ್ಞದ ಕುರಿಯಾಗ್ಲಿಕ್ಕೆ ಆತನೇ ಪರ್ಫೆಕ್ಟ್ ಆಗಿದ್ದ. ನೆರವೇರಿದಿಲ್ಲ ಅಂದ್ರೆ ಯೇಸುವಿನಲ್ಲಿ ಆ ಒಂದು ಪಸ್ಕವು ನೆರವೇರಿತು. ಹಲ್ಲೆಲೂಯಾ. ಯಾಕೆಂದ್ರೆ ಆತನಿಗೆ ಅವರು ಎಷ್ಟೆಲ್ಲ ಪರೀಕ್ಷೆ ಮಾಡಿದ್ರು, ಆತನಲ್ಲಿ ತಪ್ಪುಗಳು ಹುಡುಕಿದರು, ಆತನ ಬಾಯಲ್ಲಿ ಯಾವ ತಪ್ಪುಗಳು ಸಿಗಲಿಲ್ಲ. ಯಾಕೆಂದ್ರೆ ನಾವು ಮೊದಲನೇ ಪೇತ್ರ 2ನೇ ಅಧ್ಯಾಯದ 22ನೇ ವಚನದ ಓದೋಣ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಕೇಳಿಸಿಕೊಳ್ರಿ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಅಂದ್ರೆ ಆತನು ಅಷ್ಟು ಪರ್ಫೆಕ್ಟ್ ಆಗಿದ್ದನು ಆ ಒಂದು ಯಜ್ಞಕ್ಕೆ ಬೇಕಾದ ನಿಜವಾದ ಕುರಿಯಾಗ್ಲಿಕ್ಕೆ. ಈ ಪಸ್ಕದ ಕುರಿಯು ಹೇಗೆ ಪರೀಕ್ಷೆ ಮಾಡಲ್ಪಟ್ಟಿತ್ತು? ಇದರಲ್ಲಿ ದೋಷ ಇರಬಾರ್ದು, ಯಾವ ಕುಂದುಗಳಿರಬಾರ್ದು, ಯಾವುದೇ ಊನಾದದಿರಬಾರ್ದು, ಯಾವುದೇ ರೋಗ ಇದ್ದದಿರಬಾರ್ದು, ಅಥವಾ ಕುರುಡಾಗಲಿ ಕುಂಟಾಗಲಿ ರೋಗವಿದ್ದದ್ದು ಅಥವಾ ದೇಹದಲ್ಲಿ ಯಾವ ಅಸೌಖ್ಯತೆ ಇರಬಾರದು ಎಂಬುದಾಗಿ ಹೇಗೆ ಬೈಬಲ್ ಹೇಳ್ತಾ ಇತ್ತು, ಕರ್ತನು ಇಸ್ರಾಯೇಲಿಗೆ ಹೇಳಿದ್ದನು, ಅದು ನೆರವೇರಿದಲ್ಲಿ ಯೇಸುವಿನಲ್ಲಿ ಆ ಸಂಗತಿ ನೆರವೇರಿತು. ಯಾಕೆಂದ್ರೆ ಯೇಸು ಏನಾಗಿದ್ದ? ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಓದ್ಮ ಕಂಟಿನ್ಯೂ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಅಂದ್ರೆ ಪಸ್ಕದ ಕುರಿ ಆತನು, ಆದರೆ ನೆರವೇರಿಕೆ ಎಲ್ಲ ಇತ್ತು.
ಯೇಸುವಿನಲ್ಲಿ ಅದು ನೆರವೇರಿತು. ನಾವು ಇನ್ನೊಂದು ವಚನ ನೋಡೋಣ. 1 ಕೊರಿಂಥ್ಯ 5ನೇ ಅಧ್ಯಾಯದ 7ನೇ ವಚನಕ್ಕೆ ಬರೋಣ. 1 ಕೊರಿಂಥ್ಯ 5ನೇ ಅಧ್ಯಾಯದ 7ನೇ ವಚನ. ಇಲ್ಲದವರೆನಿಸಿಕೊಂಡದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದರೆ ಕ್ರಿಸ್ತನೇ. ಹಲ್ಲೆಲೂಯಾ. ಅಲ್ಲಿ ಪ್ರಾಣಿಯು ಪಸ್ಕದ ಕುರಿಯಾಗಿ ಕೊಯ್ಯಲ್ಪಟ್ಟಿತ್ತು. ಇಲ್ಲಿ ನೆರವೇರಿಕೆ ಎಲ್ಲಾಯ್ತು? ಯೇಸುವಿನಲ್ಲಿ. ಅದಕ್ಕೆ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಆಚಾರಗಳಿದ್ದವೋ, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಹಬ್ಬಗಳಿದ್ದವೋ, ಹೊಸ ಒಡಂಬಡಿಕೆಯಲ್ಲಿ ಅವು ನೆರವೇರುತ್ತಾ ಬಂದವು. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ನೆರಳಾಗಿದೆ. ಅದು ಅಂದ್ರೆ ಅದರಲ್ಲಿ ನುಡಿಯಲ್ಪಟ್ಟ ಪ್ರವಾದನೆಗಳು, ಅದರಲ್ಲಿ ಆಚರಿಸಿದ ಆಚರಣೆಗಳು, ಅದರಲ್ಲಿ ಮಾಡಿರುವ ಹಬ್ಬಗಳು, ಅದರಲ್ಲಿರುವಂತ ಎಲ್ಲಾ ಸಂಗತಿಗಳೇನಾಗಿದೆ, ಹೊಸ ಒಡಂಬಡಿಕೆಗೆ ಅವು ನೆರಳಾಗಿದ್ದವು. ಇಲ್ಲಿ ಗಮನಿಸಿ, ಆ ಹಬ್ಬ ನೆರವೇರಿದಲ್ಲಿ ಕ್ರಿಸ್ತನಲ್ಲಿ ನೆರವೇರಿತು. ಆದುದರಿಂದ ಪಸ್ಕ ಹಬ್ಬ ಅನ್ನುವಂಥದ್ದು ಅದು ಸಾಧಾರಣವಾಗಿರ್ಲಿಲ್ಲ. ನಾವು ಅನೇಕರು ಹೇಳ್ತೇವೆ, ಗುಡ್ ಫ್ರೈಡೆ ಯಾವಾಗ ಮಾಡಿದ್ರಂದ್ರೆ ಯೇಸು ಸ್ವಾಮಿ ಸತ್ತ ಮೇಲೆ ಗುಡ್ ಫ್ರೈಡೆ ಪ್ರಾರಂಭವಾಯಿತು ಅಂತ ಹೇಳ್ತೇವೆ. ಆದ್ರೆ ಇವತ್ತು ನಾನು ಹೇಳ್ತೇನೆ, ಗುಡ್ ಫ್ರೈಡೆ ಯೇಸು ಸತ್ತಾಗ ಅದು ನಡೀತು, ಓಕೆ. ಆಗ ನಿಜವಾದ ಗುಡ್ ಫ್ರೈಡೆ ಪ್ರಾರಂಭವಾದದ್ದು ಯಾವಾಗ ಗೊತ್ತಾ? ಯಾವಾಗ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಆ ಒಂದು ಪಸ್ಕದ ಕುರಿಯನ್ನು ಕೊಯ್ದರು, ಆವತ್ತಿನಿಂದಲೇ ಗುಡ್ ಫ್ರೈಡೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಯಾಕೆಂದ್ರೆ ಆ ಒಂದು ನಾವು ಏನ್ ಆಚರಿಸ್ತಾ ಇದ್ದೇವೆ ಇವತ್ತು ದಿನಗಳಲ್ಲಿ, ಗುಡ್ ಫ್ರೈಡೆ ಎಂಬುದಾಗಿ, ಅಂದ್ರೆ ನಮಗಾಗಿ ಯೇಸು ಬಲಿಯಾದನು ಎಂಬುದಾಗಿ ನಾವೇನ್ ಮಾಡ್ತಾ ಇದ್ದೇವೆ, ವಿಶ್ವಾಸಿಗಳು 2000 ವರ್ಷಗಳ ಹಿಂದೆ ನಾವು ಯೇಸು ಬಲಿಯಾದದನ್ನು ನೋಡಿ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಆದರೆ ಯೇಸು ಇನ್ನೂ ಬರುವುದಕ್ಕಿಂತ ಮುಂಚೆಯೇ, ಯೇಸು ಇನ್ನೂ ತ್ಯಾಗವಾಗುವುದಕ್ಕಿಂತ ಮುಂಚೆಯೇ ಆತನ ಮೂಲಕವಾಗಿ ಆ ಬರುವಂತ ಗುಡ್ ಫ್ರೈಡೆ ಆಲ್ರೆಡಿ ಪಸ್ಕದಲ್ಲಿಯೇ ಪ್ರಾರಂಭವಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ ಅವ್ರೇನ್ ಮಾಡ್ತಾ ಇದ್ರು, ಈ ಗುಡ್ ಫ್ರೈಡೆ ಯೇಸುವಿನ ತ್ಯಾಗ ಬಲಿದಾನವನ್ನು ಅವರು ಆಚರಿಸ್ತಾ ಇದ್ರು. ಯಾವುದರ ಮೂಲಕ? ಪಸ್ಕ ಹಬ್ಬದ ಮೂಲಕವಾಗಿ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವು ಈ ಹಬ್ಬ ಪ್ರತಿ ವರ್ಷವೂ ಮಾಡಬೇಕು. ಬರೀ ಅವರು ಐಗುಪ್ತದಲ್ಲಿ ಮಾಡಿ ಬಿಡ್ಲಿಲ್ರಿ, ಅವರು ಪ್ರತಿ ವರ್ಷವೂ ತಾವು ಹೋದ ದೇಶದಲ್ಲಿ ಕಾನಾನಿನಲ್ಲಿ ಏನ್ ಮಾಡ್ತಾ ಇದ್ರು, ಪ್ರತಿ ದಿನವೂ ಅದನ್ನು ಆಚರಿಸ್ತಾ ಬರ್ತಾ ಇದ್ರು. ಅಂದ್ರೆ ಪ್ರತಿ ಸಾರಿ ಅವರು ಯಾವಾಗ ಆ ಒಂದು ಕುರಿಯನ್ನು ಕತ್ತರಿಸ್ತಾ ಇದ್ರು, ಅಲ್ಲಿ ಏನಾಗ್ತಾ ಇತ್ತು, ನಾನು ನೆನೆಸ್ತೇನೆ, ಪರಲೋಕವು ನೋಡುವಾಗ ತಂದೆಯಾದ ದೇವರು ನೆನೆಸ್ತಾ ಇದ್ದನು, ನನ್ನ ಮಗನು ಒಂದು ದಿನ ಇದೇ ರೀತಿಯಾಗಿ ಬಲಿಯಾಗ್ಲಿಕ್ಕಿದ್ದಾನೆ, ನನ್ನ ಮಗನ ಒಂದು ದಿನ ಇದೇ ರೀತಿಯಾಗಿ ಆತನು ತ್ಯಾಗವಾಗ್ಲಿಕ್ಕಿದ್ದಾನೆ. ಆ ದಿನಗಳಲ್ಲಿ ಇಸ್ರಾಯೇಲರು ಆ ಒಂದು ಐಗುಪ್ತದ ಹೊರ ಬಂದ ಮೇಲೆ ಅವರು ಏನ್ ಮಾಡ್ತಾ ಇದ್ರು, ಬಲಿಯಾಗುವ ಯೇಸು, ಹಲ್ಲೆಲೂಯಾ, ಲೋಕಕ್ಕೆ ಬಿಡುಗಡೆ ತರುವ ಯೇಸು, ವಿಮೋಚಕನಾದ ಯೇಸುವಿನ ತ್ಯಾಗ ಬಲಿದಾನವನ್ನು ಅವರು ತಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಆಚರಿಸ್ತಾ ಇದ್ರು. ಅನೇಕರು ಕೇಳ್ರಿ, ಗುಡ್ ಫ್ರೈಡೆ ಯಾವಾಗ ಪ್ರಾರಂಭವಾಯ್ತು ಅಂದ್ರೆ ನಾವು 2000 ವರ್ಷ ಅಂತ ಹೇಳ್ತೇವೆ. ಆದ್ರೆ ಹಳೆಯ ಒಡಂಬಡಿಕೆ ವಿಮೋಚನೆ ಕಾಂಡ 12ನೇ ಅಧ್ಯಾಯದಿಂದಲೇ ಆಚರಣೆ ಪ್ರಾರಂಭವಾಯಿತು. ಯೇಸು ಬಲಿಯಾಗುವಂಥದ್ದು ಅನೇಕ ಪ್ರವಾದನೆಗಳು ಯೇಸು ಹುಟ್ಟಿದ ಮೇಲೆ ಆಚರಣೆಗಳು ಬಂದ್ರಿ. ಇವಾಗ ನೋಡಿ, ನೀವು ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯಕ್ಕೆ ಬರುವಾಗ 9ನೇ ಅಧ್ಯಾಯದಲ್ಲಿ ಹೇಳ್ತೇವೆ, ಯೇಸುವಿನ ಜನನದ ಕುರಿತಾಗಿ ಬರೆಯಲ್ಪಟ್ಟಿದೆ ಅಲ್ವಾ. ಆತನು ಹುಟ್ಟುತ್ತಾನೆ, ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬರ್ತಾನಂತೆ ಬರೆಯಲ್ಪಟ್ಟಿದೆ. ಅದು ಯೇಸು ಹುಟ್ಟಿದ ಮೇಲೆ ನೆರವೇರ್ತದು. ಆದ್ರೆ ಯೇಸುವಿನ ತ್ಯಾಗವು ಅದೇನಾಗಿತ್ತು, ಆ ಪಸ್ಕದಲ್ಲಿಯೇ ಅದು ಆಚರಣೆಯಲ್ಲಿತ್ತು. ಹಲ್ಲೆಲೂಯಾ. ಇದು ಯೇಸುವಿನ ಶಿಲುಬೆ, ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ. ಯೇಸುವಿನ ಶಿಲುಬೆ, ಯೇಸು ಸುರಿಸುವ ರಕ್ತ, ಯೇಸು ಬಿಡುಗಡೆ ತರುವಂಥದ್ದು, ಯೇಸು ಕೊಡುವ ವಿಮೋಚನೆ, ಅದು ಹಳೆ ಒಡಂಬಡಿಕೆ ಯಹೂದ್ಯರಲ್ಲಿ ಐಗುಪ್ತ ದೇಶದಿಂದ ಬಂದಿರುವಂತ ಇಸ್ರಾಯೇಲರಲ್ಲಿ ಅದು ಆಚರಣೆಯಲ್ಲಿತ್ತು.
ಹೇಗೆ ಮೆಸ್ಸಿಯನು ಈ ಲೋಕಕ್ಕೆ ಬಂದು ಆತನು ತ್ಯಾಗವಾಗ್ಲಿಕ್ಕಿದ್ದಾನೆ ಎಂಬುದಾಗಿ ಅವರು ಆಲ್ರೆಡಿ ಯೇಸುವಿನ ಕ್ರೂಜನ್ನು ಧ್ಯಾನಿಸ್ತಾ ಇದ್ರು, ಯೇಸುವಿನ ಬಲಿದಾನವನ್ನು ಧ್ಯಾನಿಸ್ತಾ ಇದ್ರು, ಯೇಸು ಶಿಲುಬೆ ಮೇಲೆ ಸಾಯುವುದನ್ನು ಧ್ಯಾನಿಸ್ತಾ ಇದ್ರು. ನಾನು ಬರುವ ದಿನಗಳಲ್ಲಿ ನಿಮಗೆ ಒಂದೊಂದು ವಾಕ್ಯಗಳು ನಿಮಗೆ ತೋರಿಸುವಾಗ ನೀವು ಆಶ್ಚರ್ಯ ಪಡ್ಲಿಕ್ಕಿದ್ರೆ, ಯಾಕೆಂದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಅವರು ರಕ್ತವನ್ನು ಬಾಗಿಲಿಗೆ ಹಚ್ತಾ ಇದ್ರು ಅಲ್ವಾ. ಅವರು ಆ ರಾತ್ರಿ ವೇಳೆ ಕಹಿ ಪಲ್ಯದೊಟ್ಟಿಗೆ ಸುಟ್ಟ ಮಾಂಸವನ್ನು ತಿನ್ನುತ್ತಾ ಇದ್ರು. ಅವರು ತೊರೆ ಉಳ್ಳವರಾಗಿ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ತಾ ಇದ್ರು. ಇದೆಲ್ಲವೂ ಅದು ಆಳವಾದ ಸಂಗತಿಯನ್ನು ನಾನು ನಿಮಗೆ ಕಲಿಸಲಿಕ್ಕಿದ್ದೇನೆ. ಇದೆಲ್ಲ ಏನನ್ನು ಸೂಚಿಸ್ತದೆ? ಇದೆಲ್ಲ ಯೇಸುವಿನ ತ್ಯಾಗ, ಕ್ರೂಜೆಯನ್ನೇ ಮಾತಾಡಲಿಕ್ಕಿದೆ. ಹೇಗೆ ಈ ಲೋಕಕ್ಕೆ ಯೇಸು ಬಿಡುಗಡೆಯನ್ನು ತರುತ್ತಾನೆ ಅನ್ನುವುದರ ಕುರಿತಾಗಿ ಅವರು ಅಲ್ಲಿ ಕರ್ತನು ಆಚರಿಸುವುದಕ್ಕೆ ಅವರಿಗೆ ಹೇಳಿದ್ದ. ಯಾಕೆಂದ್ರೆ ಕ್ರೂಜೆ ಇಲ್ಲವೇ ಬಿಡುಗಡೆ ಇಲ್ಲ. ಅದಕ್ಕೆ ಕೊರಂತೆ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಶಿಲುಬೆಯ ಮಾತು ನಾಶನ ಮಾರ್ಗದಲ್ಲಿ ಇವರಿಗೆ ಹುಚ್ಚು ಮಾತಾಗಿದೆ, ನಮಗಾದರೂ ದೇವರ ಶಕ್ತಿಯಾಗಿದೆ ಅಂತ ಬೈಬಲ್ ಹೇಳ್ತದೆ. ಅಂದ್ರೆ ದೇವರ ಶಕ್ತಿ ಯಾಕೆಂದ್ರೆ ಕ್ರೂಜೆ ಇಲ್ಲದೆ ಬಿಡುಗಡೆ ಇಲ್ಲ, ಕ್ರೂಜೆಯೇ ಪಸ್ಕವಾಗಿದೆ. ಅಲ್ಲೆಲೂಯ. 4ನೇ ಅಂಶ ಈ ಸಮಯದಲ್ಲಿ, 4ನೇ ಅಂಶ ಅಂದ್ರೆ ಹಬ್ಬದ ಫಲಿತಾಂಶ ಏನು? ಅವ್ರೇನ್ ಹಬ್ಬ ಆಚರಿಸ್ತಾ ಇದ್ರಲ್ವಾ, ಅದರ ಫಲಿತಾಂಶ ಏನು? ಯೇಸುವಿನ ಕ್ರೂಜೆ ಆಯ್ತು, ಅಲ್ಲಿ ತ್ಯಾಗ ಬಲಿದಾನವಾಯಿತು. ಅದರ ಫಲಿತಾಂಶ ಏನಂದ್ರೆ ಬಿಡುಗಡೆಯೇ ಫಲಿತಾಂಶ. ಅಲ್ಲೆಲೂಯ. ಬಿಡುಗಡೆಯೇ ಫಲಿತಾಂಶವಾಗಿದೆ. ಯಾಕೆಂದ್ರೆ ಅಲ್ಲಿ ಅವರು ಯಾವಾಗ ಆಚರಿಸ್ತಾ ಇದ್ರು ಅದರ ಫಲಿತಾಂಶ ಏನಂದ್ರೆ ಅವರಿಗೆ ಬಿಡುಗಡೆ ಬಂತು. ಈ ಸಮಯದಲ್ಲಿ ನಾವು ಅದರ ಫಲಿತಾಂಶ ಸಭೆಗೂ ದೇವಜನರಿಗೂ ವಿಶ್ವಾಸಿಗಳಾದ ನಮಗೆ ಫಲಿತಾಂಶ ಏನಂದ್ರೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಹೊಂದಿರುವುದು ಫಲಿತಾಂಶ. ಶಾಪದಿಂದ ಬಿಡುಗಡೆ ಹೊಂದಿದ್ದೇವೆ ಅಲ್ವಾ, ರೋಗದಿಂದ ಬಿಡುಗಡೆ ಹೊಂದಿದ್ದೇವೆ, ಬಡತನದಿಂದ ಬಿಡುಗಡೆ ಹೊಂದಿದ್ದೇವೆ, ದರಿದ್ರತನದಿಂದ ಬಿಡುಗಡೆ ಹೊಂದಿದ್ದೇವೆ. ಸೈತಾನನ ಕೈಯಿಂದ ನಾವು ಬಿಡುಗಡೆ ಹೊಂದಿರುವಂಥದ್ದೇ ಫಲಿತಾಂಶ. ಅಂದ್ರೆ ರಿಸಲ್ಟ್. ಪಸ್ಕದ ರಿಸಲ್ಟ್ ಏನಂದ್ರೆ ನಾವು ಪಾಪ, ಶಾಪ, ರೋಗ, ಬಡತನ, ದರಿದ್ರತನದಿಂದ ವಿಮೋಚನೆ ಉಂಟಾಯಿತು. ಅದಕ್ಕೆ ನಮಗೆ ಕ್ರೂಜೆಯಲ್ಲಿ ಬಲಿಯಾದ ಯೇಸು ನಿಜವಾದ ಪಸ್ಕವಾದನು. ಆ ದಿನಗಳಲ್ಲಿ ಪಸ್ಕದ ಕುರಿಯನ್ನು ಕೊಯ್ದ ಮೇಲೆ ಅವರಿಗೇನಾಯ್ತು? ಅವರಿಗೆ ರಕ್ಷಣೆ ಬಂತ್ರಿ. ಎಲ್ಲಿಂದ? ಫರೋಹನನ ಕೈಯಿಂದ. ನಮಗೆ ರಕ್ಷಣೆ ಬಂತು ಸೈತಾನನ ಕೈಯಿಂದ ಬಿಡುಗಡೆ ಹೊಂದಿ. ಅಲ್ಲೆಲೂಯ. ಅವರಿಗೆ ಆರೋಗ್ಯ ಬಂತು ಐಗುಪ್ತ ಬಿಟ್ಟ ಮೇಲೆ. ದೇವರನಿಗೆ ಹೇಳ್ತಾನೆ, ಐಗುಪ್ತರಿಗೆ ಉಂಟಾದ ವ್ಯಾಧಿಗಳನ್ನು ಒಂದನ್ನು ಬರಗೊಡಿಸುವುದಿಲ್ಲ. ಆ ಒಂದು ಪಸ್ಕದ ಕುರಿಯನ್ನು ಅವರು ಕೊಯ್ದದರ ಮೂಲಕವಾಗಿ ಅವರಿಗೂ ಕೂಡ ದೇವರ ಆರೋಗ್ಯವನ್ನೇ ತಂದ. ಅವರಿಗೂ ಕೂಡ ದೇವರು ಕೊರತೆ ಇಲ್ಲದೆ ಒದಗಿಸುವವನಾಗಿ 40 ವರ್ಷ ಮನ್ನವನ್ನು ದೇವರು ಕೊಟ್ಟ ಅಲ್ವಾ. ಕೊರತೆ ಇರಲಿಲ್ಲ. ಬೈಬಲ್ ಹೇಳ್ತದೆ ಅವರ ಕೆರೆಗಳು, ಚಪ್ಪಲಿಗಳು ಸೌದೋಗ್ಲಿಲ್ಲಂತೆ, ಬಟ್ಟೆಗಳು ಜೀರ್ಣವಾಗ್ಲಿಲ್ಲ. ನಾನು ನೆನೆಸ್ತೇನೆ, ಒಂದು 5 ವರ್ಷ ಬಾಲಕ ಐಗುಪ್ತನ ಹೊರ ಬಂದ ಮೇಲೆ ಅವನು ಹೆಂಗೆ ಬೆಳೀತಾ ಇದ್ನ, ಅವನ ಕಾಲಿನ ಚಪ್ಪಲಿಗಳು, ಅವನ ಬಟ್ಟೆಗಳು ಕೂಡ ಹಾಗೆ ಬೆಳೀತಾ ಹೋದ್ರಿ. ಯಾಕೆಂದ್ರೆ ಅವು ಸೌದೆ ಹೋಗ್ಲಿಲ್ವಂತೆ ಬೈಬಲ್ ಹೇಳ್ತದೆ. ಅದೇ ರೀತಿಯಲ್ಲಿ ನಾವು ಪಸ್ಕದ ಕುರಿಯಿಂದ ಬಿಡುಗಡೆ ಹೊಂದಿದವರಾಗಿರೋನ್ನ ಫಲಿತಾಂಶ ಮಹಾ ದೊಡ್ಡದಾಗಿದೆ. ಬರುವ ವಾರದಲ್ಲಿ ನಿಮ್ಮನ್ನು ಇನ್ನೂ ತುಂಬಾ ಆಳವಾದ ಸಂಗತಿ ನಡೆಸಲಿಕ್ಕಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.